ದಿನದಿಂದ ದಿನಕ್ಕೆ ಶಬರಿಮಲೆಯ ಅಯ್ಯಪ್ಪನ ದರ್ಶನಕ್ಕೆ ಹೋಗ್ತಾ ಇರೋರ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದರ ನಡುವೆ ಮಂಡ್ಯದಲ್ಲೊಂದು ಘಟನೆ ನಡೆದಿದೆ. ಶಬರಿಮಲೆಗೆ ತೆರಳುತ್ತಾ ಇದ್ದಂತಹ ಬಸ್ಸು ನಿಯಂತ್ರಣ ತಪ್ಪಿ ಪಲ್ಟಿ ಆಗಿಬಿಟ್ಟಿದೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಮಾಲಾಧಾರಿಗಳು ಪಾರಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕೇರಳದ ಏರಿಮಲೈ ಬಳಿ ಈ ಬಸ್ ಪಲ್ಟಿ ಆಗಿರುವಂಥದ್ದು. ಮಂಡ್ಯದಿಂದ ಹೊರಟವರು ಮಂಡ್ಯದ ಯಾಲದಹಳ್ಳಿ ಗ್ರಾಮದಿಂದ ಮಾಲಾಧಾರಿಗಳು ಇದೇ ಬಸ್ನಲ್ಲಿಯೇ ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ಘಟನೆ ಸಂಭವಿಸಿದೆ. ಬಸ್ನಲ್ಲಿದ್ದಂತಹ ಕೆಆರ್ಪೇಟೆಯ 33 ಮಾಲಾಧಾರಿಗಳು ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬಸ್ಸಿನ ಪರಿಸ್ಥಿತಿಯನ್ನು ನೀವು ಗಮನಿಸ್ತಾ ಇದ್ದೀರಿ. ಬಿಳಿ ಬಣ್ಣದ ಖಾಸಗಿ ಬಸ್ಸು ಸಂಪೂರ್ಣವಾಗಿ ತಲೆ ಕೆಳಗಾಗಿ ಬಿದ್ದಿರುವಂಥದ್ದು. ಬಸ್ಸಿನ ಮುಂಭಾಗ ಅಪ್ಪಚ್ಚಿಯಾಗಿ ಹೋಗಿರುವಂಥದ್ದು. ಇದೇ ಬಸ್ನಿಂದ ಮಂಡ್ಯದ ಕೆಆರ್ಪೇಟೆಯಿಂದ 33 ಜನ ಮಾಲಾಧಾರಿಗಳು ಇಡುಮುರಿಯನ್ನು ಹೊತ್ತು ಶಬರಿಮಲೆ ಅಯ್ಯಪ್ಪನ ದರ್ಶನಕ್ಕೆ ತೆರಳುತ್ತಾ ಇದ್ರು. ಕೇರಳದ ಏರಿಮಲೈ ಬಳಿ ಇದೇ ಬಸ್ಸು ಪಲ್ಟಿಯಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಆಗಿಲ್ಲ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸಣ್ಣ ಪುಟ್ಟ ಗಾಯಗೊಂಡವರನ್ನು ತತ್ಕ್ಷಣಕ್ಕೆ ಆಸ್ಪತ್ರೆಗೆ ದಾಖಲಿಸುವಂತಹ ಕೆಲಸ ಕೂಡ ಆಗಿರುವಂಥದ್ದು. ಕ್ರೇನ್ ಮೂಲಕ ಬಸ್ಸನ್ನು ಮೇಲಕ್ಕೆತ್ತುವಂತಹ ಕೆಲಸ ಆಗಿದೆ.